ಮೊದಲನೇ ನಿರ್ದೇಶನ ಸಂಗೀತ ನಿರ್ದೇಶನದಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಹೇಗೆ ಅನಿಸ್ತು ಅವ್ರ ಕತೆ ಹೇಳಿದಾಗ ಒಪ್ಕೋಬೇಕು ಅಂತ ಅನ್ಸಿದ್ವಿ? ತರಲಿಲ್ಲ ಮಾತ್ರ ನಾನು ಹೆಂಗೆ ಮಾತಾಡೋಕ್ಕಾಗತ್ತೆ? ಅವ್ರು ಬಂದು ಹೇಳ್ದಾಗ ನಮ್ಮ ಕತೆ ಚೆನ್ನಾಗಿ ನೋ ಅವಕಾಶ ಬಂದ ಅಮ್ಮ ಪ್ರೊಡ್ಯೂಸರ್ ಅಮ್ಮ, ಅದು ನಾನು ಪ್ರೊಡ್ಯೂಸರ್ ಅಲ್ಲ, ಅಮ್ಮ ಪ್ರೊಡ್ಯೂಸರು. ಕತೆ ಚೆನ್ನಾಗಿತ್ತು. ಆಮೇಲೆ ಚೆನ್ನಾಗಿರ್ಬೇಕಾದ್ರೆ ನಾವು ಯಾವಾಗ ಅಪ್ರಿಷಿಯೇಟ್ ಮಾಡಬೇಕಮ್ಮ 100%. ಅದು ಇವರು ಅದು ಆಮೇಲೆ ನಾವು ಬ್ರ್ಯಾಂಡ್ ಅಲ್ಲಮ್ಮ, ಅವರೇ ಬ್ರ್ಯಾಂಡ್ ಆಗ್ತಾರೆ ಒಂದಿನ. ಇಟ್ಸ್ ನಾಟ್ ದ ಬ್ರ್ಯಾಂಡ್. ನಾವು ನಮ್ಮನ್ನ ಬ್ರ್ಯಾಂಡ್ ಅಂತ ಅನ್ಕೋಬೇಕು, ಅವಾಗ ನಮಗೆ ಬ್ರ್ಯಾಂಡ್ ಸಿಗೋದು ಅಷ್ಟೇ. ಅರ್ಜುನ್ ಜನ ಹೇಳ್ಬೇಕಾದ್ರೆ ಇಷ್ಟ ಆಯ್ತಮ್ಮ. ಉಪೇಂದ್ರ 100%. ಅದಕ್ಕೆ ಮುಂಚೆ ಯಶಂತ ಒಂದು ಸಿನಿಮಾ ಮಾಡಿದ್ರು, ತರಲೆ ನನ್ನ ಮಗ. ನಾನು ಎಷ್ಟೊತ್ತಿ ನೋಡಿದ್ನಿ ಗೊತ್ತಾ? ಹಾಂ, ಹುಷಿನ ಎಷ್ಟೊತ್ತಿ ನೋಡಿದ್ ಗೊತ್ತಾ? ಸರ್ ಸಾಂಗ್ಸ್ ಇದೆ, ಆ ಸಾಂಗ್ಸಲ್ಲೂ ಸರ್ಪ್ರೈಸ್ ಇದೆ. ರೆಗ್ಯುಲರ್ ಆಗಿ ಸಾಂಗ್ ರಿಲೀಸು, ಒಂದು ಸಾಂಗ್ ರೆಗ್ಯುಲರ್ ಕಂಟೆಂಟ್ಸ್ ನೀವೇನು ನೋಡ್ತಿರ್ತೀರ ಆ ಥರ ಸಾಂಗ್ ಇರೋಲ್ಲ. ಸೊ ಆ ಸಾಂಗ್ ರಿಲೀಸ್ ಆದಾಗಲೇ ನಿಮ್ಗೆ ಇದರಲ್ಲಿ ವಿಷಯ ಇದೆಯಾ ಅನ್ನೋ ಥರದ್ದಿದೆ, ಆವಾಗ ಖಂಡಿತ ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದಷ್ಟು ಚಿಕ್ಕ ಟೀಸರ್ ಆ್ಯಂಡ್ ಟ್ರೇಲರ್ ಇದೆ ಸರ್. ಬೈ ಗಾಡ್ಸ್ ಗ್ರೇಸ್ ನಮಗೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ನಮಗೆ ಕೇಳ್ತಾ ಇದ್ದಾರೆ ಸರ್ ಸಿನಿಮಾ, ಅದು ಸತ್ಯ. ಅದೇ ಸರ್, ಇವಾಗ ದಿಲ್ ರಾಜು ಯಾರು ಗೀತಾ ಆರ್ಟ್ಸ್ ಎಲ್ಲ ಅಪ್ರೋಚ್ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದೆ. ಇಲ್ಲ ಸರ್, ಆ ಥರದ್ದು ಏನಿಲ್ಲ. ನಾವು ಇನ್ನು ಬೇರೆ ಕಂಪನಿಗಳು ಕೇಳಿದ್ದಾರೆ, ಈ ಥರ ಸುಳ್ಳು ಹೇಳ್ಬಾರ್ದು, ಅವರೆಲ್ಲ ಬೇರೆ ಹೆಸರು ತಗೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಖಂಡಿತವಲ್ಲೂ ಬೇರೆ ಕಂಪನಿಗಳು ಕೇಳಿದ್ದಾರೆ, ಒಳ್ಳೊಳ್ಳೆ ರೇಟ್ಸ್ ಕೇಳಿದ್ದಾರೆ. ನಾವು ಟೀಸರ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು. ಅರ್ಜುನ್ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಫಿಲಾಸಫಿಕಲ್ ಆ್ಯಂಗಲ್ ಇರೋದಂತೂ ಹೌದು ಟೀಸರ್ ನೋಡುವಾಗ, ಅಥವಾ ಇಲ್ಲಿ ತನಕ ಬಂದಿರೋ ಕಂಟೆಂಟ್ಸ್ ಎಲ್ಲ ನೋಡುವಾಗ. ಬಟ್ ಎಷ್ಟು ಮಟ್ಟಿಗೆ ಪ್ರೀಚಿ ಆಗದೆ ಇರೋ ಥರ ನೀವು ನೋಡ್ಕೊಂಡಿದ್ದೀರಿ ಸರ್? ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಸ್ಕ್ರಿಪ್ಟ್ ಸರ್. ಏನಂದರೆ ಬರೀ ಫಿಲಾಸಫಿ ಇಲ್ಲದೆ ಟೋಟಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ಫಿಲಾಸಫಿ ಹೇಳಿದ್ರೆ ಹೇಗಿರುತ್ತೆ, ಅದಕ್ಕೆ ಈ ಸ್ಕ್ರಿಪ್ಟು ನಮಗೆಲ್ಲರಿಗೂ ತುಂಬ ಖುಷಿ ಪಟ್ಟಿದ್ದು. ತುಂಬ ಫಿಲಾಸಫಿ ಹೇಳಿದ್ರೆ ಬೋರ್ ಆಗ್ಬಿಡುತ್ತೆ, ಬಟ್ ಅದನ್ನು ಆ್ಯಕ್ಷನ್ನು ಮತ್ತು ಇದ್ರ ಮೂಲಕ ಹೇಳೋದು ಅದು ತಾನಾಗಿ ಮೂಡ್ ಬಂತು ಸರ್. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ಜನ್ಯಾ ಸರ್, ನೀವು ಈ ಮೂವಿ ಡೈರೆಕ್ಟ್ ಮಾಡಬೇಕಾದ್ರೆ ಯಾವ ದೃಶ್ಯ ಅಥವಾ ಯಾವ ಭಾಗ? ಇವಾಗ ನೀವು ಓಮ್ದೇನು ಡೈಲಾಗ್ ನೋಡಿದ್ರಿ, ಅಲ್ಲಿ ಫುಲ್ಲು 3 days ನೈಟ್ ಶೂಟ್ ಮಾಡಿದ್ವಿ. ಮಳೆ ಕ್ರಿಯೇಟ್ ಮಾಡಬೇಕಿತ್ತು. ನನಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಶಿವಣ್ಣ ಮತ್ತು ಉಪ್ಪಿ ಸರ್ನ ಮಳೆಯಲ್ಲಿ ರಾತ್ರಿ ಹೊತ್ತು ನೆನೆಸಿ 1 ಗಂಟೆನಲ್ಲ ಅವರನ್ನು ಕೂರಿಸಿ ಪಕ್ಕದಲ್ಲಿ ಬೆಂಕಿ ಹಾಕ್ಬಿಟ್ಟು ಕೂರಿಸ್ತಾ ಇದ್ರೆ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಎಲ್ಲ ಮಕ್ಕಳ ಥರ ಮಗು ಥರ ಕೂತಿರೋರು. ನಾನು ಹೋಗಿ ಕೇಳ್ತಿದ್ದೆ, ಅಣ್ಣ ಓಕೆನಾ ಅಣ್ಣ? ಅದೇ ಇಲ್ಲ ಮಾಡಮ್ಮ ಅಂತ. ಆ ಮಳೆಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಶಾರ್ಟ್ ಆಗಿತ್ತು ನಮಗೆ. ಕಾಂಪ್ರಮೈಸ್ ಆಗದೆ ತೆಗೆದ್ವಿ. ದಟ್ ವಾಸ್ ಸ್ವಲ್ಪ ಕಷ್ಟ ಆಯ್ತು ನನಗೆ. ರಾಜ್ ಸರ್ ಲಾಸ್ಟ್ ಇಲ್ಲಿ ನಿಮ್ಮೊಳಗಿರುವಂತಹ ನಿರ್ದೇಶಕನಿಗೆ ಏನು ಟೇಕ್ ಹೋಮ್ ಸಿಕ್ಕಿದೆ? ನಾನು ಈ ಸಿನಿಮಾ ಸ್ಟೂಡೆಂಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಒಂದು ಸ್ಕೇಲು, ಮತ್ತು ನಾನು ಸರ್ ಹತ್ರನೂ ಹೇಳ್ತಾ ಇದ್ದೆ ಪಕ್ಕ ಕೂತಾಗ, ಅರ್ಜುನ್ ಜನ್ಯ ಇಸ್ ಅ ವೆರಿ ಇಂಟೆಲಿಜೆಂಟ್ ಡೈರೆಕ್ಟರ್. ಅಂದರೆ ಕೆಲವು ಸಲ ಈ ಕಮರ್ಷಿಯಲ್ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲಿ ಮೀಟರ್ ಹಿಡ್ಕೊಳ್ಳೋದು, ಅಥವಾ ಯಾವ ಪಾತ್ರವನ್ನು, ಯಾವ ಸ್ಟಾರನ್ನು ಯಾವ ರೀತಿ ಪ್ರೆಸೆಂಟ್ ಮಾಡೋದು, ಆ್ಯಂಡ್ ಅದೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಂದು ಇಂಟೆಲಿಜೆನ್ಸು ಬೇಕು, ಆರ್ಟು ಇದೆ, ಇಂಟೆಲಿಜೆನ್ಸು ಇದೆ. ಅದನ್ನು ನಾನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರಿಗೆ ಹೈಯೆಸ್ಟ್ ಫೋನ್ ಮಾಡಿ ತೊಂದರೆ ಕೊಡೋದ್ರಲ್ಲಿ ನಮ್ಮ 3 ಜನದಲ್ಲಿ ನಾನೇನು ಅನಿಸುತ್ತೆ ಅಂದರೆ, ಏನಾಗ್ತಾ ಇದೆ ಸರ್, VFX ಏನಾಯಿತು, ಅದೇನಾಯಿತು, ಸಾಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಸತಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನನ್ನಲ್ಲಿರುವಂಥ ಒಬ್ಬ ನಿರ್ದೇಶಕನಿಗೆ ಇದೊಂದು ಸ್ಕೂಲು, ನಾನು ಕಲಿತಾ ಇರ್ತೀನಿ. ಈಗ ಸತ್ಯ ಸರ್ ಒಂದು ಫ್ರೇಮ್ ಇಟ್ಟರು ಕೂಡ ಓಕೆ ಇದು ಸ್ಕೇಲ್ ಇದೆ, ಅಂದರೆ ಇಷ್ಟು ಜನ ಇದ್ದಾರೆ, ಬಟ್ ಇಷ್ಟು ಜನರನ್ನ ಕ್ಯಾಮರಾದಲ್ಲಿ ಇದ್ದಾರೆ ಅಂತ ತೋರಿಸೋದು ಬಹಳ ಕಷ್ಟದ ಕೆಲಸ. ಅದು ನಾವೆಲ್ಲ ತುಂಬ ಇಂಡಿ ಫಿಲ್ಮ್ ಮೇಕರ್ಸ್, ತುಂಬ ನಮ್ಮದೇ ಒಂದು ಚೌಕಟ್ಟು ಒಳಗಿಂದ ಬಂದವರು. ಹಾಗಾಗಿ ಈ ಥರದ ಸಿನಿಮಾಗಳು ಸಿಕ್ಕಾಗ ತುಂಬ ವಿಷಯಗಳು ಕಲಿಯೋದಕ್ಕಿರುತ್ತೆ. ನಾನು ಹೇಳಿದೆ ಸ್ಕೇಲ್ ಹೇಗೆ ಅಚೀವ್ ಮಾಡೋದು, ಅಥವಾ ಮೀಟರ್ ಹೇಗೆ ಹಿಡಿಯೋದು, ಮ್ಯೂಸಿಕ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ನಾನು ಕಲ್ತಿದ್ದೀನಿ. ಅಂದರೆ ಕಲಿತಾ ಇರ್ತೀನಿ. ಕಲ್ತಿದ್ದೀನ ಇಲ್ವಾ ಅಂತ ಮುಂದಿನ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದಷ್ಟೇ, ಬಟ್ ಕಲಿಯೋ ಪ್ರಯತ್ನದಲ್ಲಂತೂ ಇರ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.